ಕೊಪ್ಪಳ ಜಿಲ್ಲೆಯ ಹಳ್ಳಿಗಳಲ್ಲಿ ವಾಸಿಸುವ ಜನತೆ ಈಗ ಜೀವ ಭಯದ ವಾತಾವರಣದಲ್ಲಿ ಬದುಕುವಂತಾಗಿದೆ. ಕಾಣದ ಕೈಗಳು, ಹಣವಂತ ರೈಸ್ ಉದ್ಯಮಿಗಳು ತಾವು ನಡೆಸುತ್ತಿರುವ ರೈಸ್ ಮಿಲ್ಗಳ ಹೊರಸೂಸುವ ಬೂದಿಯಂತಹ ಧೂಳು ಗರ್ಭಿಣಿಯರು, ಮಕ್ಕಳು, ವೃದ್ಧರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಕೊಪ್ಪಳ ನಗರವೂ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಪರಿಸರದ ಮೇಲೆ ಪ್ರಭಾವ ಬೀರುತ್ತಿದೆ. ರೈಸ್ ಮಿಲ್ಗಳಿಂದ ಹೊರಬರುವ ಮಲಿನವಾದ ನೀರು ಸೇವಿಸಿ ದನಕರುಗಳು ಸಾವಿಗೀಡಾದ ಉದಾಹರಣೆಗಳಿವೆ. ಹೊಲ ಗದ್ದೆಗಳಿಗೆ ಈ ನೀರು ಸೇರುವುದರಿಂದ ಮಣ್ಣಿನ ಫಲವತ್ತತೆ ಅಳಿದು ಹೋಗಿ ಇಂಥ ನೀರಿನಲ್ಲಿ ಬೆಳೆಯುವ ಹಣ್ಣು ತರಕಾರಿಗಳು ವಿಷವಾಗಿ ಮಾರ್ಪಟ್ಟಿದೆ. ಇಂತಹ ರೈಸ್ ಮಿಲ್ಗಳು ಹೊರಹಾಕುವ ಹೊಗೆ ವಿಷ ನೀರು ಬೆಳೆಗಳ ಇಳುವರಿ ಮೇಲೆ ದುಷ್ಪರಿಣಾಮ ಬೀರುವುದರಿಂದ ಅಲ್ಲಿನ ರೈತರು ತಮ್ಮ ಹೊಲಗದ್ದೆಗಳನ್ನು ಮಾರಿ ರೈಸ್ ಮಿಲ್ಗಳಿಂದ ಹೊರಬರುವ ಹೊಗೆಯಿಂದ ಗ್ರಾಮಸ್ಥರು ನರಕಯಾತನೆ ಅನುಭವಿಸುತ್ತಿದ್ದಾರೆ. ಕೆಮ್ಮು, ನೆಗಡಿ, ಜ್ವರ ಅಷ್ಟೇ ಅಲ್ಲದೆ ದೀರ್ಘಕಾಲಿಕ ರೋಗಗಳಾದ ಅಸ್ತಮಾ, ಟಿಬಿ, ಹೃದಯ ಸಂಬಂಧಿ ಕಾಯಿಲೆ, ಹುಟ್ಟುವ ಶಿಶುಗಳ ಅಂಗಾಂಗ ವೈಫಲ್ಯಕ್ಕೆ ಕಾರಣವಾಗಿದೆ. ಇಲ್ಲಿ ಬಹಳ ಜನಗಳು ಆಗ್ತಾರ. ಮೊನ್ನೆನ ಧರಿಸರು ಬಸರ ಸುರತ್ ಅಂಗಡಿ ಬಂದು ನೋಡಿ ಹೋಗಿದಾರ ಸರ್ ಅಂತ ಹೇಳಿದಾರೆ ಸರ್. ಆದ್ರೆ ತೋರಿಸಲಿಲ್ಲ ಸರ್. ಯಾರಿಂದ ಸರ್ ಇವಾಗ ಮೊನ್ನೆ ಒಂದು 5-6 ವರ್ಷ ಆಯ್ತು. ಹ್ಞೂ ಸರ್. ಅಲ್ಲ, ಹೋರಾಟ ಮಾಡಾಕ ಹೋರಾಟ ಕೂಡ ನಡೆಸಿದ್ದಾರೆ ಸರ್. ಆದ್ರೂ ಆಗ್ತಾರೆ ಸರ್. ಅನೇಕ ರೋಗಗಳು ರೈತರಿಗೆ ಕೂಡ ಒಣ ಗದ್ದೆಗಳು ಕೊಪ್ಪಳ ಜಿಲ್ಲೆಯ ಜನತೆ ಬೀದಿಗಿಳಿದು ಪ್ರತಿಭಟನೆ ಮಾಡುತ್ತಿರುವುದು ಜಿಲ್ಲೆಯಾದ್ಯಂತ ರೈಸ್ ಮಿಲ್ಗಳ ಅವಾಂತರ ಗೊತ್ತಿದ್ದರೂ ಕೊಪ್ಪಳ ಜಿಲ್ಲಾಡಳಿತ ಹಾಗೂ ಮಾಲಿನ್ಯ ನಿಯಂತ್ರಣ ಮಂಡಳಿ ಜಾಣಕುರುಡರಂತೆ ವರ್ತಿಸುತ್ತಿರುವುದು ಕೊಪ್ಪಳ ಜನತೆಯ ಸಂಶಯಕ್ಕೆ ಕಾರಣವಾಗಿದೆ. ಕೊಪ್ಪಳ ಜಿಲ್ಲೆಯಾದ್ಯಂತ ರೈಸ್ ಮಿಲ್ಗಳಿಂದ ಆಗುತ್ತಿರುವ ತೊಂದರೆಗಳನ್ನು ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡಲಿದೆ. ಅತಿ ಶೀಘ್ರದಲ್ಲಿ ನಿರೀಕ್ಷಿಸಿ ನಿಮ್ಮ ಸುಪ್ರೀಂ ಕರ್ನಾಟಕ ಟಿವಿ.